शुभोदय बच्चों, आज की कक्षा में आप सबका स्वागत है। आज हम 10वीं कक्षा के अगला पाठ समय की पहचान इस पाठ के बारे में जानकारी प्राप्त कर लेंगे। ಮಕ್ಕಳೇ, ಇಂದು ನಾವು 10ನೇ ತರಗತಿಯ ಮತ್ತೊಂದು ಪಾಠ ಸಮಯ ಕಿ ಪಹಚಾನ್ ಈ ಪಾಠದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಪಾಠವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಸಮಯ ಕಿ ಪಹಚಾನ್, ಸಮಯದ ಒಂದು ಸದ್ಬಳಕೆ, ಸಮಯವನ್ನು ಹೇಗೆ ನಾವು ವಿನಿಯೋಗಿಸಿಕೊಳ್ಳಬೇಕು ಅನ್ನೋ ಒಂದು ಜ್ಞಾನ ನಮ್ಮ ಬಳಿ ಇರಬೇಕನ್ನೋದು ಈ ಪದ್ಯದ ಒಂದು ಉದ್ದೇಶ. ಮಕ್ಕಳೇ, ಸಮಯ ನಿಜಕ್ಕೂ ಆ ಭಗವಂತ ನಮಗೆ ಕೊಟ್ಟಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಆಗದಿರುವಂತಹ ಒಂದು ಅಪಾರವಾದಂತಹ ಸಂಪತ್ತು. ಬೇರೆ ಯಾವ ಸಂಪತ್ತಿಗೂ ಸಹ ಇದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ನೀವೆಲ್ಲರೂ ಸಹ ಸುಮಾರು 1ನೇ ತರಗತಿಯಿಂದ ಇಲ್ಲಿಯವರೆಗೂ ಸಹ ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ಪರೀಕ್ಷೆಗಿಂತ ಮುಂಚಿತವಾಗಿ ನೀವೆಲ್ಲರೂ ಸಹ ತುಂಬಾ ಚೆನ್ನಾಗಿ ಓದಿರ್ತೀರ. ತುಂಬ ಕಷ್ಟಪಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀರ, ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತೀರ. ಇನ್ನೇನು ಪರೀಕ್ಷೆ ಶುರುವಾಗುತ್ತೆ. ಆ ಪರೀಕ್ಷೆ ಶುರುವಾದ ಮೇಲೆ ಪರೀಕ್ಷೆಗೆ ನಿಗದಿಪಡಿಸಿದಂತಹ ವೇಳೆಯಲ್ಲಿ ಎಷ್ಟು ಮಟ್ಟಿಗೆ ನೀವು ಆ ಸಮಯವನ್ನು ಯಶಸ್ವಿಯಾಗಿ ಬಳಸಿಕೊಂಡು ಉತ್ತರ ಬರೀತಿರೋ ಅದರ ಮೇಲೆ ನಿಮ್ಮ ಯಶಸ್ಸು ಕಟ್ಟಿಟ್ಟಿರುತ್ತೆ, ನಿಮ್ಮ ಯಶಸ್ಸು ನಿರ್ಧಾರವಾಗಿರುತ್ತೆ. ಅಂದರೆ ಆ ಪರೀಕ್ಷೆಗೆ ಕೊಟ್ಟಿರುವಂತಹ ಸಮಯದ ಒಳಗೆ ಆ ಎಲ್ಲ ಪ್ರಶ್ನೆಗಳಿಗೂ ಯಾವ ರೀತಿಯಾಗಿ ನೀವು ಉತ್ತರಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪರೀಕ್ಷಾ ಫಲಿತಾಂಶ ನಿರ್ಧಾರವಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳನ್ನು ನಾವೆಲ್ಲ ಗಮನಿಸಿದ್ದೀವಿ, ಅಥವಾ ನೀವೇ ನಿಮ್ಮ ಸ್ನೇಹಿತರ ಬಳಿ ಎಷ್ಟೋ ಸಲ ಕೇಳಿರ್ಬೋದು, ನಾನು ತುಂಬ ಸ್ಪೀಡಾಗಿ ಬರದೆ, ಆದರೆ ನನಗೆ ಸಮಯನೇ ಸಾಕಾಗಲಿಲ್ಲ, ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ಚೆನ್ನಾಗಿ ಉತ್ತರ ಬರಿತಾ ಇದ್ದೆ, ಇನ್ನೂ ಜಾಸ್ತಿ ಅಂಕಗಳನ್ನು ನಾನು ಪಡ್ಕೊಳ್ತಾ ಇದ್ದೆ ಅಂತ ಎಷ್ಟೋ ನಿಮ್ಮ ಸ್ನೇಹಿತರು ಹೇಳಿರ್ಬೋದು. ಆದರೆ ಮಕ್ಕಳೇ, ಇದೆಲ್ಲವೂ ಸಹ ಆ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮದೇ ಆಗಿ ನೀವೇ ಎಷ್ಟೋ ಬಾರಿ ಆ ಒಂದು ಉತ್ತರವನ್ನು, ಅಂದರೆ ನಿಮ್ಮ ತಂದೆ ತಾಯಿಗಳ ಬಳಿ ಆಗಿರ್ಬೋದು, ಅಣ್ಣ ಅಕ್ಕಂದಿರ ಬಳಿ ಆಗಿರ್ಬೋದು, ನನಗೆ ಸಮಯನೇ ಸಾಕಾಗಲಿಲ್ಲ, ಇನ್ನೂ ನಾನು ಬರಿತಾ ಇದ್ದೆ, ನಾನೆಲ್ಲ ಓದ್ಕೊಂಡಿದ್ದೆ ಅಂತ ಹೇಳಿರ್ತೀರ. ಆದರೆ ಅದು ನಿಮ್ಮ ಅಸಮರ್ಥ ಸಮಯ ನಿರ್ವಹಣೆಯ ಒಂದು ಫಲಿತಾಂಶ. ಅದು ಅಂದರೆ ಸಮಯ ನಿರ್ವಹಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಎಷ್ಟು ಸಮಯವನ್ನು ನೀವು ವಿನಿಯೋಗಿಸಬೇಕು ಅನ್ನೋ ಜ್ಞಾನ ನಿಮ್ಮಲ್ಲಿ ಇಲ್ಲ. ಆ ಜ್ಞಾನದ ಕೊರತೆಯಿಂದಾಗಿ ನೀವು ಆ ರೀತಿ ಪರೀಕ್ಷೆಯಲ್ಲಿ ಅರ್ಧಂಬರ್ಧ ಬರೋ ಹಾಗಾಯಿತು. ಹಾಗಾಗಿ ಮಕ್ಕಳೇ, ಸಮಯ ನಿರ್ವಹಣೆಯನ್ನು ನೀವು ಎಲ್ಲರೂ ಸಹ ಅಚ್ಚುಕಟ್ಟಾಗಿ ತಿಳ್ಕೊಳ್ಳೇಬೇಕು. ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವು ಸಹ ನಿಮ್ಮ ವಾರ್ಷಿಕ ಪರೀಕ್ಷೆಯನ್ನು ಎದುರಿಸೋರಿದ್ದೀರಿ. ಪ್ರತಿ ವರ್ಷದಂತೆ ನೀವು ಈ ವರ್ಷ ಶಾಲೆಗೆ ಬಂದು ನಿಮ್ಮ ಶಿಕ್ಷಕರ ಹತ್ರ ಮುಖಾಮುಖಿಯಾಗಿ ಪಾಠಗಳನ್ನು ಚರ್ಚೆ ಮಾಡಿ ಆಗಲಿ, ಅಥವಾ ಪಾಠದ ಒಂದು ಸಾರಾಂಶವನ್ನು ಕೇಳಿಸ್ಕೊಳ್ಳುವಂತಹ ಸೌಭಾಗ್ಯ ನಿಮಗಿಲ್ಲ. ನೀವೆಲ್ಲರೂ ಸಹ ಏನು ಮಾಡ್ತಾ ಇದ್ದೀರಾ, ಈಗ ಆನ್ಲೈನ್ ಮೂಲಕ ಅಥವಾ ಈ TV ದೂರದರ್ಶನದಲ್ಲಿ ಬಿತ್ತರಿಸುವಂತಹ ಪಾಠಗಳ ಮೂಲಕ ಈ ರೀತಿಯಾಗಿ ನೀವು ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿಮ್ಮದಾಗಿದೆ. ಹಾಗಿದ್ಮೇಲೆ ನೀವೆಲ್ಲರೂ ಸಹ ಏನು ಮಾಡಬೇಕಾಗಿದೆ, ಈಗ ನಿಮ್ಮ ಒಂದು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಇಂದಿನಿಂದಲೇ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಆ ವೇಳಾಪಟ್ಟಿಯಂತೆ ನೀವು ಈ ಮುಂದೆ ಬರುವಂತಹ ಪರೀಕ್ಷೆಗೆ ಸಿದ್ಧರಾಗುವುದು ಅನಿವಾರ್ಯವಾಗಿದೆ. ಆದ್ದರಿಂದ ಮಕ್ಕಳೇ, ಒಂದು ಕಳಕಳಿಯ ವಿನಂತಿ ಏನಪ್ಪ ನಿಮ್ಮ ಬಳಿ ಅಂದರೆ, ಈ ಇಂದಿನಿಂದಲೇ ನೀವು ಉತ್ತಮವಾದಂತಹ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಆ ವೇಳಾಪಟ್ಟಿಯಂತೆ ಪ್ರತಿಯೊಂದು ವಿಷಯಕ್ಕೂ ಸಹ ಆದ್ಯತೆಯನ್ನು ನೀಡ್ತಾ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದರೆ ಸಮಯ ನಿರ್ವಹಣೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ನಾವು ಕಳೆಯುವಂತಹ ಪ್ರತಿಯೊಂದು ಕ್ಷಣವೂ ಸಹ ತುಂಬ ಮಹತ್ವವನ್ನು ಹೊಂದಿರುತ್ತೆ. ಯಾಕಂದರೆ ನಾವು ಒಮ್ಮೆ ಕಳೆದಂತಹ ಸಮಯವನ್ನು ಮತ್ತೆ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ.
ಯಾಕಂದರೆ ಎಷ್ಟೇ ಕೋಟಿ ದುಡ್ಡು ಕೊಡ್ತೀವಿ ಅಂದರೂ ಸಹ ನಾವು ಕಳೆದು ಹೋದಂತಹ ಒಂದು ಕ್ಷಣದ ಸಮಯವನ್ನು ಒಂದೇ ಒಂದು ಕ್ಷಣವನ್ನು ನಾವು ವಾಪಸ್ ತರೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾವು ಈಗ ನಮ್ಮ ಸಮಯವನ್ನು ಅಂದರೆ ನೀವು ನಿಮಗೆ ಸಿಗುವಂತಹ ಈ ಅಮೂಲ್ಯವಾದಂಥ ಸಮಯದ ಸರಿಯಾದ ನಿರ್ವಹಣೆಯನ್ನು ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಅದನ್ನು ನೀವು ನಿಭಾಯಿಸಿ. ಯಾಕಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಶಸ್ಸು ಕಾಣ್ತಾನೆ ಅನ್ನೋದನ್ನು ಅವನು ಯಾವ ರೀತಿಯಾಗಿ ಸಮಯ ನಿರ್ವಹಣೆ ಮಾಡ್ತಾನೆ ಅನ್ನೋ ಕೌಶಲ್ಯದ ಮೇಲೆ ಅದು ಆಧಾರವಾಗಿ ನಿಂತಿರುತ್ತೆ. ಹಾಗಾಗಿ ಮಕ್ಕಳೇ, ನೀವು ಉತ್ತಮ ಸಾಧಕರಾಗಬೇಕು ಅಂತಂದರೆ ನೀವು ಸಹ ಸಮಯದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಪಾಲಿಸಲೇಬೇಕು. ನಾವು ಸಮಾಜದಲ್ಲಿ ಎಷ್ಟೋ ಜನರ ಉದಾಹರಣೆಗಳನ್ನು ನೋಡಿರ್ಬೋದು. ಕೋಟ್ಯಾಧೀಶ್ವರರು ಇರ್ತಾರೆ, ದೊಡ್ಡ ದೊಡ್ಡ ಕಂಪನಿಗಳನ್ನು ನಡೆಸೋರು ಇರ್ತಾರೆ ಅಲ್ವಾ. ಅವ್ರಿಗೂ ದಿನದಲ್ಲಿ 24 ಗಂಟೆಗಳೇ ಇರ್ತವೆ. ಒಂದು ಚಹಾ ಮಾರುವಂತಹ ಅಂಗಡಿಯವನಿಗೂ ಸಹ ದಿನದಲ್ಲಿ 24 ಗಂಟೆಗಳೇ ಇರ್ತವೆ. ಆದರೂ ಅವರಿಬ್ಬರ ಜೀವನದಲ್ಲಿ ಎಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಅದಕ್ಕೆ ಕಾರಣ ಅವರವರು ತಮ್ಮ ಜೀವನದಲ್ಲಿ ಸಮಯ ನಿರ್ವಹಣೆ ಮಾಡುವಂತಹ ಒಂದು ವೈಖರಿಯೇ ಕಾರಣವಾಗಿರುತ್ತೆ. ಆ ಸಮಯವನ್ನು ಯಾವ ರೀತಿಯಾಗಿ ನಿರ್ವಹಣೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಆದ್ದರಿಂದ ಮಕ್ಕಳೇ, ನೀವು ಸಹ ನಿಮ್ಮ ಒಂದು ಭವಿಷ್ಯದ ಸಾಧನೆಯಲ್ಲಿ ಸಮಯದ ಸಮರ್ಥವಾದ ಬಳಕೆಯನ್ನು ಮಾಡಿಕೊಂಡು ಉತ್ತಮ ಸಾಧಕರಾಗಬೇಕು. ಸಮಯದ ಸಮರ್ಥ ಬಳಕೆ ಪ್ರತಿಯೊಂದು ಕೆಲಸಕ್ಕೂ ಸಹ ಒಂದು ಆದ್ಯತೆಯನ್ನು ನೀಡಿರುತ್ತೆ. ಎಲ್ಲರೂ ಸಹ ಪ್ರತಿಯೊಂದು ವಿಷಯಕ್ಕೂ ಸಹ ನಿರ್ದಿಷ್ಟ ಸಮಯವನ್ನು ಮೀಸಲಿಡೋದ್ರ ಮೂಲಕ ನೀವು ನಿಮ್ಮ ಗುರಿಯನ್ನು ತಲುಪಿ ಜೀವನದಲ್ಲಿ ಯಶಸ್ವಿಯನ್ನು ಕಾಣಲಿ ಅಂತ ಹಾರೈಸ್ತೀನಿ. ಮಕ್ಕಳೇ, ಹೀಗೆ ಸಮಯದ ಬಗ್ಗೆ ನಾವು ಎಷ್ಟೆಲ್ಲ ಹೇಳ್ತಾ ಹೋದರೂ ಸಹ ಅದು ಕಡಿಮೆನೆ. ಸಮಯದ ಬಗ್ಗೆ ನಾವು ಹೇಳ್ತಾ ಹೋದರೆ ಬಹುಶಃ ಶಬ್ದ ಭಂಡಾರದಲ್ಲಿರುವಂತಹ ಶಬ್ದಗಳ ಕೊರತೆ ಉಂಟಾಗಬಹುದು. ಹಾಗಾಗಿ ಇಂಥ ಅಮೂಲ್ಯವಾದಂತಹ ಒಂದು ಸಮಯದ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಂಡು ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋದನ್ನು ಈಗಿನಿಂದಲೇ ಕಲ್ತ್ಕೊಳ್ಳಿ. तो आइए बच्चों, अब हम देखते हैं इस समय की पहचान कविता में कवि सियाराम शरण गुप्त जी समय के बारे में क्या क्या कहा गया है. कविता का भावार्थ समझने से पहले हम इस कविता के कवि सियाराम शरण गुप्त जी के बारे में संक्षिप्त परिचय प्राप्त कर लेंगे और उसके बाद इस कविता का आशय क्या है वो जान लेंगे. बाद में कविता के भावार्थ की ओर जाएंगे. तो आइए बच्चों, अब हम देखते हैं सियाराम शरण गुप्त जी का संक्षिप्त परिचय. कवि सियाराम शरण गुप्त जी का जन्म 4 सितंबर 1895 को मध्य प्रदेश के झांसी के चिरगांव में हुआ था. ಕವಿ ಸಿಯಾರಾಮ್ ಶರಣಗುಪ್ತಜಿಯವರ ಜನ್ಮ ಸೆಪ್ಟೆಂಬರ್ 4, 1895ರಲ್ಲಿ ಮಧ್ಯಪ್ರದೇಶದ ಝಾನ್ಸಿ ಜಿಲ್ಲೆಯ ಚಿರಗಾಂವ್ ಎಂಬಲ್ಲಿ ಅವರ ಜನನವಾಯಿತು. पिता का नाम सेठ रामचरण कनकने और माता का नाम कौशल्या बाई था. ಅವರ ತಂದೆ ಹೆಸರು ರಾಮಚರಣ್ ಕನ್ಕನೆ ಮತ್ತು ತಾಯಿ ಹೆಸರು ಕೌಶಲ್ಯಾಬಾಯಿ ಎಂದಾಗಿತ್ತು. ये हिंदी के राष्ट्रकवि मैथिली शरण गुप्त जी के अनुज थे. ಇವರು ಹಿಂದಿಯ ರಾಷ್ಟ್ರಕವಿಯಾದಂತಹ ಮೈಥಿಲಿ ಶರಣ್ ಗುಪ್ತಜಿಯವರ ಅನುಜ್ ಅಂದರೆ ಅವರ ಸಹೋದರರಾಗಿದ್ದರು. प्रारंभिक शिक्षा के बाद घर पर ही उन्होंने गुजराती, अंग्रेजी तथा उर्दू भाषा सीखी. ಅವರ ಪ್ರಾರಂಭಿಕ ಶಿಕ್ಷಣವನ್ನು ಮುಗಿಸಿದ ನಂತರ, ಪ್ರಾಥಮಿಕ ಶಿಕ್ಷಣದ ನಂತರ ಇವರು ಮನೆಯಲ್ಲಿಯೇ ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸದ ಜೊತೆಗೇನೆ ಗುಜರಾತಿ, ಅಂಗ್ರೇಜಿ ಮತ್ತು ಉರ್ದು ಭಾಷೆಗಳನ್ನು ಮನೆಯಲ್ಲಿ ಕಲಿತುಕೊಂಡ್ರು. ಎಷ್ಟರ ಮಟ್ಟಿಗೆ ಅಂದರೆ ಆ ಭಾಷೆಗಳಲ್ಲಿ ಅನೇಕ ಕವಿತೆಗಳನ್ನು, ಕಥೆಗಳನ್ನು ಬರೆಯುವಷ್ಟರ ಮಟ್ಟಿಗೆ ಮತ್ತು ಸರಾಗವಾಗಿ, ನಿರರ್ಗಳವಾಗಿ ಆ ಭಾಷೆಯನ್ನು ಓದುವಂಥ, ಅರ್ಥೈಸಿಕೊಳ್ಳುವಂಥ ಮತ್ತು ಮಾತನಾಡುವಂಥ ಕಲೆಯನ್ನು ಇವರು ಕರಗತ ಮಾಡಿಕೊಂಡ್ರು. ಹೀಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ಒಂದು ವ್ಯಕ್ತಿತ್ವ ಬಾಲ್ಯಾವಸ್ಥೆಯಲ್ಲಿ ಇವರಿಗೆ ಮೈಗೂಡಿಸಿಕೊಂಡಿದ್ರು. 1929 में महात्मा गांधी जी के संपर्क में आकर वर्धा में रहे.
1929ರಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಕಸ್ತೂರಬಾರವರ ಸಂಪರ್ಕಕ್ಕೊಳಪಟ್ಟು ಅವರ ಪರಿಚಯವನ್ನು ಮಾಡಿಕೊಂಡು ಅವರ ಆದರ್ಶಗಳಿಗೆ ಇವರೂ ಸಹ ಮಾರು ಹೋಗಿ ಅವರಂತೆ ತಮ್ಮ ಜೀವನವೂ ಸಹ ಪ್ರಾಯವಾಗಿರಬೇಕು ಅನ್ನೋ ಆಸೆಯಿಂದ ವರ್ಧಾ, ಮಹಾರಾಷ್ಟ್ರದಲ್ಲಿರುವಂತಹ ಒಂದು ಜಿಲ್ಲೆಯ ಹೆಸರಾಗಿದೆ. ಅಲ್ಲಿ ಆಶ್ರಮದಲ್ಲಿ ಯಾವ ರೀತಿಯಾಗಿ ಗಾಂಧೀಜಿ ಮತ್ತು ಕಸ್ತೂರಬಾರವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು, ದೀನದಲಿತರ, ಬಡವರ, ನಿರ್ಗತಿಕರ ಸೇವೆಯನ್ನು ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಇವರು ಸಹ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಉನ್ಕಿ ಪ್ರಮುಖ ರಚನಾಯೇ ಇಸ್ ಪ್ರಕಾರ ಹೇ. ಅವರ ಪ್ರಮುಖ ರಚನೆಗಳು ಈ ರೀತಿಯಾಗಿದ್ದಾವೆ. ಮೌರ್ಯ ವಿಜಯ್, ಅನಾಥ್, ವಿಷಾದ್, ಆರ್ಧ, ಆತ್ಮೋತ್ಸರ್ಗ್, ಮೃಣ್ಮಯಿ, ಬಾಪು, ನಕುಲ್ ಆದಿ. ಇವು ಅವರಿಂದ ರಚಿಸಲ್ಪಟ್ಟಿರುವಂತಹ ಪ್ರಮುಖ ರಚನೆಗಳಾಗಿದ್ದಾವೆ. ಇನ್ನು ಇವರು ಪಡ್ಕೊಂಡಿರುವಂತಹ ಪುರಸ್ಕಾರ, ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ, दीर्घकालीन साहित्य सेवा के लिए उन्हें नागरी प्रचारिणी सभा वाराणसी द्वारा सुधाकर पदक प्रदान किया गया है. ದೀರ್ಘಕಾಲೀನ ಸಾಹಿತ್ಯ ಸೇವಾ ಕೆ ಲಿಯೆ, ದೀರ್ಘಕಾಲದ ಒಂದು ಸಾಹಿತ್ಯ ಸೇವೆಯನ್ನು ಮೆಚ್ಚಿ ಇವರಿಗೆ ನಾಗರಿ ಪ್ರಚಾರಿಣಿ ಸಭಾ ವಾರಣಾಸಿಯ ಮೂಲಕ ಸುಧಾಕರ್ ಪದಕ್ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. लंबे समय की बीमारी के कारण 29 मार्च 1963 में इनका निधन हुआ. ತುಂಬ ದೀರ್ಘಕಾಲೀನ ಅನಾರೋಗ್ಯದ ಕಾರಣಕ್ಕಾಗಿ, ಅನಾರೋಗ್ಯದಿಂದ ಬಳಲ್ತಾ ಇದ್ದಿದ್ದರಿಂದ ಅವರು 29 ಮಾರ್ಚ್ 1963ರಲ್ಲಿ ದೈವಾಧೀನರಾದರು. तो बच्चों, ये था सियाराम शरण गुप्त जी का संक्षिप्त परिचय. तो आइए अब हम देखते हैं इस कविता का आशय क्या है. बच्चों, इस कविता का आशय इस प्रकार है. समय अधिक महत्वपूर्ण तथा उपयोगी होता है. ಸಮಯ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು ಮತ್ತು ಉಪಯೋಗಿಯಾಗಿರುವಂಥದ್ದು. समय को जो अपना सच्चा साथी बना लेगा वह अपने काम में सफल होगा. ಯಾರು ಸಮಯವನ್ನ ತಮ್ಮ ಒಳ್ಳೆಯ ಮಿತ್ರನನ್ನಾಗಿಸಿಕೊಳ್ತಾರೋ, ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ತಾರೋ, ಅವರು ಮಾತ್ರ ಎಲ್ಲ ಕೆಲಸದಲ್ಲಿ ವಿಜಯವನ್ನು, ಯಶಸ್ಸನ್ನು, ಗೆಲುವನ್ನು ಕಾಣೋದಕ್ಕೆ ಸಾಧ್ಯ. ಯಾಕಂತಂದರೆ ಅದು ತುಂಬ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಸಮಯ ಅನ್ನೋದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಸಮಯದ ಒಂದು ಸದ್ಬಳಕೆಯನ್ನು ಮಾಡೋದನ್ನು ಅರ್ಥ ಮಾಡ್ಕೊಳ್ತಾರೋ ಅವರು ಮಾತ್ರ, ಯಾರು ಸಮಯದ ಜೊತೆಯಾಗಿ ನಡೆಯೋದನ್ನು ಕಲಿತಾರೋ ಅವರು ಮಾತ್ರ ಗೆಲುವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. इस कविता में यह संदेश दिया गया है कि हमें काम करने का जो अवसर प्राप्त होता है उसे व्यर्थ जाने नहीं देना चाहिए. ಈ ಕವಿತೆಯಲ್ಲಿ ಕವಿ ಸಿಯಾರಾಮ್ ಶರಣಗುಪ್ತಜಿಯವರು ನಮಗೆಲ್ಲರಿಗೂ ನೀಡ್ತಾ ಇರುವಂಥ ಸಂದೇಶ ಏನಪ್ಪ ಅಂದರೆ, ನಾವೆಲ್ಲರೂ ಸಹ ನಮಗೆ ಯಾವುದೇ ಒಂದು ಕೆಲಸ, ಅದು ಸಣ್ಣ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸಗಳಿಗೂ ಅದರದೇ ಆದಂತಹ ಗೌರವ, ಮಹತ್ವ ಇದ್ದೇ ಇರುತ್ತೆ. ನಾವು ಆ ಕೆಲಸ ಸಣ್ಣದು, ಈ ಕೆಲಸ ದೊಡ್ಡದು ಅನ್ನೋ ಒಂದು ತಾರತಮ್ಯವನ್ನು ಬೆಳೆಸ್ಕೊಳ್ಳದೆ ಯಾವುದೇ ಕೆಲಸವನ್ನಾಗಲಿ ನಮ್ಮ ತುಂಬು ಮನಸ್ಸಿನಿಂದ, ಸೇವಾ ಧರ್ಮದಿಂದ, ಸೇವಾ ಮನೋಭಾವದಿಂದ ಮಾಡುವಂತಹ ವಿಶಾಲ ಹೃದಯವಂತಿಕೆಯನ್ನು ನಾವು ಬೆಳೆಸ್ಕೊಳ್ಬೇಕು. ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡುವಂತಹ ಅವಸರ ಅಂದರೆ ಅವಕಾಶ ಸಿಕ್ಕಾಗ ಆ ಅವಕಾಶವನ್ನು ವ್ಯರ್ಥ ಜಾನೆ ನಹಿ ದೇನಾ ಚಾಹಿಯೆ ಅಂದರೆ ಆ ಅವಕಾಶ ಕೈ ತಪ್ಪಿ ಹೋಗದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಸಿಕ್ಕಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಯಾಕಂದರೆ ಅವಕಾಶಗಳು ಯಾವತ್ತೂ ಸಹ ಮನುಷ್ಯರಾದಂಥ ನಮ್ಮನ್ನು ಕಾಯೋದಿಲ್ಲ, ನಾವು ಅವುಗಳನ್ನು ಕಾಯಬೇಕು. ನಮಗೆ ಆ ಅವಕಾಶಗಳು ಸಿಕ್ಕಾಗ ಅವುಗಳನ್ನು ಸರಿಯಾಗಿ ಬಳಸ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಗೆಲುವನ್ನು, ಯಶಸ್ಸನ್ನು ನಾವು ನಮ್ಮ ಎರಡೂ ಕೈಗಳಿಂದ ಬಾಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅಂದಾಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಉನ್ನತವಾದಂಥ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. तो ये था बच्चों इस कविता का संदेश. आइए बच्चों, अब हम देखते हैं कवि सियाराम शरणगुप्त जी इस कविता में समय के बारे में क्या कहा है. तो पहले बच्चों, मैं इस कविता का भावार्थ समझाने से पहले इस कविता का वाचन करती हूँ. आप भी अपने अपनी किताब में देख लीजिए और मेरी ही तरह पढ़ने का अभ्यास घर में कर लीजिए. पाठ 11, समय की पहचान. उद्योगी को कहाँ नहीं सुसमय मिल जाता,
समय नष्ट कर कहीं सौख्य कोई भी पाता, समय नष्ट कर कहीं सौख्य कोई भी पाता। आलस ही यहाँ करा रहा है सभी बहाने, जो करना है करो अभी कल हो क्या जाने। कल जो करना है करो अभी कल हो क्या जाने। पर पा सकते फिर नहीं कभी तुम इसको खोके, चाहो तुम क्यों नहीं चक्रवर्ती भी होगे, चाहो तुम क्यों नहीं चक्रवर्ती भी होगे। कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता, फिर भी तुमको नहीं जरा है इसकी चिंता। समय ईश का दिया हुआ अति अनुपम धन है, यही समय ही अहो तुम्हारा शुभ जीवन है, यही समय ही अहो तुम्हारा शुभ जीवन है। तुच्छ कभी तुम नहीं एक पल को भी जानो, पल पल से ही बना हुआ जीवन को मानो, पल पल से ही बना हुआ जीवन को मानो। करना है जो काम उसी में चित्त लगा दो, आत्मा पर विश्वास करो संदेह भगा दो, आत्मा पर विश्वास करो संदेह भगा दो। ऐसा सुसमय भला और कब तुम पाओगे, खोकर पीछे इसे सर्वथा पछताओगे, खोकर पीछे इसे सर्वथा पछताओगे। बच्चों आप सभी सुने ना इस कविता को, बहुत ही सुंदर कविता है यहाँ। अब हम इस कविता के भावार्थ को जान लेंगे। आइए बच्चों कविता की ओर आगे बढ़ते हैं। यहाँ पर कवि सियाराम शरण गुप्त जी कह रहे हैं कि उद्योगी को कहाँ नहीं सुसमय मिल जाता, समय नष्ट कर कहीं सौख्य कोई भी पाता। उद्योगी, उद्योगी का अर्थ होता है ಪರಿಶ್ರಮಿ, ಮೆಹನತಿ, ಯಾರು ಪರಿಶ್ರಮ ಪಡ್ತಾ ಇರ್ತಾರೋ, ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತಾರೋ, ಅಂದರೆ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ಆಧರಿಸಿ ತಮ್ಮ ಜೀವನದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೋ ಅವರಿಗೆ ನಾವು ಉದ್ಯೋಗಿ ಅಂತ ಕರಿಬಹುದು। ಉದ್ಯೋಗಿ ಕೋ ಕಹಾ ನಹಿ ಸುಸಮಯ ಮಿಲ್ ಜಾತಾ, ಸಮಯ ನಷ್ಟ ಕರ್ ಹಿ ನಹಿ ಸೌಖ್ಯ ಕೊಯ್ ಭಿ ಪಾತಾ। ಯಾರು ನಿಜವಾಗ್ಲೂ ಸಹ ಪರಿಶ್ರಮ ಪಡುವಂತಹ ಗುಣವನ್ನು ಹೊಂದಿರ್ತಾರೋ, ಕಷ್ಟಪಡ್ತಾ ಇರ್ತಾರೋ, ಕಾಯಕವೇ ಕೈಲಾಸ ಅಂತ ನಂಬ್ಕೊಂಡಿರ್ತಾರೋ ಅವರಿಗೆ ಸಿಗುವಂತಹ ಪ್ರತಿಯೊಂದು ಸಮಯವೂ ಸಹ ಒಳ್ಳೆಯ ಸಮಯವೇ ಆಗಿರುತ್ತೆ। ಅವರು ಮಾತ್ರ ತಮ್ಮ ಸಮಯವನ್ನು ಅವರು ಸದ್ಬಳಕೆ ಮಾಡ್ಕೊಳ್ತಾರೆ, ಸಿಕ್ಕಿರುವಂತಹ ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ತಾರೆ। ಆದ್ರಿಂದ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಸಮಯವನ್ನ ನಷ್ಟ ಮಾಡೋದ್ರಿಂದ ಯಾರೂ ಸಹ ಯಾವುದೇ ಸುಖವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ। ಯಾಕಂದರೆ ಒಮ್ಮೆ ಕಳೆದು ಹೋದಂಥ ಸಮಯ ಮತ್ತೆ ನಮಗೆ ಕೋಟಿ ದುಡ್ಡು ಕೊಟ್ಟರೂ ಸಹ ಸಿಗೋದಿಲ್ಲ। ಸೌಖ್ಯ, ಸೌಖ್ಯ ಅಂದರೆ ಸುಖ, ಸಮಯವನ್ನು ನಷ್ಟ ಮಾಡೋದ್ರಿಂದ ನಮಗೆ ಯಾವ ಸುಖವೂ ಸಹ ಪ್ರಾಪ್ತಿಯಾಗೋದಿಲ್ಲ। ಆಲಸ್ ಹಿ ಯಹಾ ಕರಾ ರಹಾ ಹೈ ಸಭಿ ಬಹಾನೆ, जो करना है करो अभी कल हो क्या जाने। ಆಲಸ್ ಹಿ ಯಹಾ ಕರಾ ರಹಾ ಹೈ ಸಭಿ ಬಹಾನೆ, ಬಹಾನೆ ಅಂದರೆ ನೆಪಗಳು, ಆಲಸ್ ಅಂದರೆ ಆಲಸ್ಯ। ಮನುಷ್ಯನಲ್ಲಿ ಆಲಸ್ಯ ಅನ್ನೋ ಭಾವನೆ ಇದ್ದಾಗ ಮಾತ್ರ, ಅಂದರೆ ಸೋಮಾರಿತನ ಇದ್ದಾಗ ಮಾತ್ರ ಮಾಡುವಂತಹ ಕೆಲಸಗಳನ್ನ ನೆಪವೊಡ್ಡಿ ನಾವು ಮುಂದೆ ಹಾಕೋದಕ್ಕೆ ಸಾಧ್ಯ। ಯಾರ ಮನಸ್ಸಲ್ಲಿ ಆಲಸ್ಯತನ ಇರೋದಿಲ್ವೋ ಅವರು ಸದಾ ಪಾದರಸದಂತೆ ಚಟುವಟಿಕೆಯಿಂದ ಇರ್ತಾರೆ, ಕ್ರಿಯಾಶೀಲರಾಗಿರ್ತಾರೆ। ಮಕ್ಕಳೇ, ನೀವು ಎಷ್ಟೋ ಸಲ ತರಗತಿಯಲ್ಲಿ ನಮ್ಮೆಲ್ಲ ಶಿಕ್ಷಕರ ಮುಂದೆ ಹೇಳಿರ್ತೀರ, ಅಯ್ಯೋ ನನಗೆ ಹುಷಾರಿರಲಿಲ್ಲ, ತಲೆನೋವಿತ್ತು, ಮನೆಯಲ್ಲಿ ತುಂಬ ಕೆಲಸ ಇತ್ತು, ಕರೆಂಟ್ ಇರಲಿಲ್ಲ, ಇವೆಲ್ಲವೂ ಸಹ ನೆಪಗಳು। ಆ ನೆಪಗಳಿಗೆ ಕಾರಣ ಏನು? ನಿಮ್ಮಲ್ಲಿರುವಂತಹ ಆಲಸ್ಯತನ। ಯಾವತ್ತು ನಿಮ್ಮಲ್ಲಿರುವಂತಹ ಆಲಸ್ಯತನವನ್ನು ನೀವು ಹೊಡೆದು ಓಡಿಸಿ ಕ್ರಿಯಾಶೀಲರಾಗಿರ್ತಿರೋ ಆವತ್ತು ಮಾತ್ರ ನೀವು ಎಲ್ಲರಂತೆ ನಾವು ಸಹ ಬೆರಗಾಗುವಂತಹ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ವಿದ್ಯಾವಂತರಾಗಿ ಪ್ರಖಂಡ ಪಾಂಡಿತ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿ ಹೊರಹೊಮ್ಮಬಹುದು। ಅದು ಯಾವಾಗ ಸಾಧ್ಯ? ನಿಮ್ಮಲ್ಲಿರುವಂತಹ ಆಲಸ್ಯತನವನ್ನು ನೀವು ಹೊಡೆದೋಡಿಸಿದಾಗ ಮಾತ್ರ ಸಾಧ್ಯ। ಆದ್ದರಿಂದ ಸಿಯಾರಾಮ್ ಶರಣಗುಪ್ತಜಿಯವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ, ಆಲಸ್ಯ ಹಿ ಯಹಾ ಕರಾ ರಹಾ ಹೈ ಸಭಿ ಬಹಾನೆ। ಆಲಸ್ಯ ಅನ್ನೋದೇ ಇಲ್ಲಿ ಆ ಎಲ್ಲ ನೆಪಗಳಿಗೆ ಕಾರಣೀಭೂತವಾಗಿದೆ। ಆದ್ರಿಂದ ಮಕ್ಕಳೇ, ಜೋ ಕರ್ನಾ ಹೈ ಕರೋ ಅಭಿ ಕಲ್ ಹೋ ಕ್ಯಾ ಜಾನೆ, ಏನು ಮಾಡ್ಬೇಕಂತಿದ್ದೀರೋ ಅದನ್ನ ಈಗಲೇ ಮಾಡಿ, ನಾಳೆ ಏನಾಗುತ್ತೆ ಅನ್ನೋದನ್ನ ನಾವು ಯಾರೂ ಸಹ ಬಲ್ಲವರಿಲ್ಲ।
ನಾಳೆ ಏನು ಅನ್ನೋದನ್ನು ಯಾರಿಗೂ ಸಹ ಗೊತ್ತಿಲ್ಲ. ಅಂದರೆ ನಾವು ನಾಳೆ ಬದುಕಿರ್ತೀವೋ ಅಥವಾ ಸತ್ತೋಗ್ತೀವೋ ಅನ್ನೋ ಕಲ್ಪನೆ ನಮ್ಮಲ್ಲಿಲ್ಲ. ನಾವು ಬದುಕ್ತೀವಿ ಅನ್ನೋ ಕಲ್ಪನೆಯೊಂದಿಗೆ ನಾವು ಕೆಲಸವನ್ನು ಮಾಡೋಣ. ಆದರೆ ನಾಳೆನ ಭವಿಷ್ಯವನ್ನು ಯಾರೂ ಸಹ ಕಂಡವರಿಲ್ಲ. ಹಾಗಾಗಿ ಇಂದು ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಇಂದು ಮಾಡುವ ಕೆಲಸವನ್ನು ನಾಳೆ ಮಾಡುವ ಕೆಲಸವನ್ನು ಇಂದು ಮಾಡು, ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡುವಂತ. ಯಾವುದೇ ಕಾರಣಕ್ಕೂ ಸಹ ಕೆಲಸವನ್ನು ಮುಂದೆ ಹಾಕೋದಕ್ಕೆ ನೀವು ಮುಂದಾಗಬೇಡಿ. ಆ ರೀತಿಯಾಗಿ ಇಂದು ನೀವು ಕೆಲಸ ಮಾಡೋದನ್ನು ನಾಳೆ ಮಾಡೋಣ ಅಂತ ಬಿಟ್ಟರೆ ನೀವಲ್ಲಿ ಅರ್ಧ ಸೋತ ಹಾಗೆಯೇ. ಆದ್ದರಿಂದ ನೀವು ಅನುಭವಿಸುವಂತಹ ಮಕ್ಕಳಾಗದೇ ಈ ಸದಾ ಕಾಲ ಗೆಲ್ಲುವಂಥವರೇ ಆಗಬೇಕು ಅನ್ನೋದು ನಮ್ಮೆಲ್ಲರ ಹೆಬ್ಬಯಕೆ. ಅದಕ್ಕಾಗಿ ನೀವು ಆಲಸ್ಯತನವನ್ನು ಬಿಟ್ಟು ಚೆನ್ನಾಗಿ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಆ ವೇಳಾಪಟ್ಟಿಯಂತೆ ಎಲ್ಲ ವಿಷಯಗಳ ಒಂದು ಅಧ್ಯಯನವನ್ನು ಮಾಡಿ ಉತ್ತಮ ಸಾಧಕರಾಗಬೇಕು. ಅದಕ್ಕೆ ನೀವು ನಿಮ್ಮ ಸಮಯವನ್ನು ಸದ್ಬಳಕೆ ಮಾಡೋದನ್ನು ರೂಢಿಸ್ಕೊಳ್ಳಿ. ನೋಡ್ರಿ, ಇಲ್ಲಿ ಪ್ರತಿಯೊಂದು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಯಾರೊಬ್ಬರೂ ಸಹ ಖಾಲಿ ಕೂತ್ಕೊಳ್ಳಿಲ್ಲ. ಅವರಿಗೆ ಅವರದ್ದೇ ಆದಂತಹ ಅವರ ಒಂದು ಹವ್ಯಾಸಕ್ಕನುಗುಣವಾಗಿ ಯಾರಿಗೆ ಯಾವುದರಲ್ಲಿ ಜ್ಞಾನ ಇರುತ್ತೋ ಆ ಜ್ಞಾನಕ್ಕನುಗುಣವಾಗಿ ಏನು ಮಾಡ್ತಾ ಹೋಗ್ಬೇಕು, ನಾವು ಕೆಲಸವನ್ನು ಕೊಡ್ತಾ ಹೋಗಬೇಕು. ಉದಾಹರಣೆಗೆ ಒಂದು ಸೈಕಲನ್ನು ತೆಗೆದುಕೊಂಡಾಗ ಆ ಸೈಕಲನ್ನು ಬಳಸದೆ ಹಾಗೆ ಇಟ್ಟರೆ ಅದು ತುಕ್ಕು ಹಿಡಿದೋಗುತ್ತೆ, ಯಾವ ಪ್ರಯೋಜನಕ್ಕೂ ಸಹ ಬರೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ನಾವು ಸಹ ನಮ್ಮ ದೇಹಕ್ಕೆ ಕೆಲಸಗಳನ್ನು ಕೊಡದೆ ಹೋದರೆ, ನಮ್ಮ ಮೆದುಳಿಗೆ ಕೆಲಸವನ್ನು ಕೊಡದೆ ಹೋದರೆ ಅದೇನಾಗುತ್ತೆ, ಸಂಕುಚಿತವಾಗ್ತಾ ಹೋಗುತ್ತೆ. ಇರೋದನ್ನು ಸಹ ನಾವು ಮರೆತು ಹೋಗುವಂಥ ಸಂದರ್ಭಗಳು ಎದುರಾಗ್ಬೋದು. ಹಾಗಾಗಿ ನಾವು ಸದಾಕಾಲ ಹೆಚ್ಚು ಕೆಲಸವನ್ನು ಕೊಡ್ತಾ ಹೋದರೆ ದೇಹಕ್ಕಾಗಿರ್ಬೋದು ಅಥವಾ ಮೆದುಳಿಗಾಗಿರ್ಬೋದು ಅದು ಹೆಚ್ಚು ವಿಶಾಲವಾಗ್ತಾ ಹೋಗುತ್ತೆ. ಹೇಗೆ ಬಲೂನನ್ನು ತೆಗೆದುಕೊಂಡು ಆ ಬಲೂನಲ್ಲಿ ಗಾಳಿ ಊಸೋದ್ರಿಂದ ದೊಡ್ಡದಾಗುತ್ತಾ ಹೋಗುತ್ತೋ ಹಾಗೆಯೇ ನಮ್ಮ ದೇಹಕ್ಕೆ ಹೆಚ್ಚು ಕೆಲಸಗಳನ್ನು ಕೊಟ್ಟಾಗ ಅದು ಸಹ ಅಷ್ಟೇ ಶಕ್ತಿಯುತವಾಗಿ ಮಾರ್ಪಾಡಾಗುತ್ತೆ ಮತ್ತು ನಮ್ಮ ಬುದ್ಧಿಯೂ ಸಹ ವಿಶಾಲವಾಗ್ತಾ ಹೋಗುತ್ತೆ. ಹಾಗೆ ಒಂದು ಮಾತಿದೆ, ಯಾರು ಖಾಲಿ ಮೆದುಳಿರುತ್ತೋ ಅದು ದೆವ್ವಗಳ ಕಾರ್ಖಾನೆ ಅಂತ. ಖಾಲಿ ದಿಮಾಗ್ ಶೈತಾನೋಂ ಕಾ ಕಾರ್ಖಾನಾ ಹೈ. ಅಂದರೆ ಯಾರು ಕೆಲಸ ಇಲ್ದಂಗೆ ಖಾಲಿ ಕೂತ್ಕೊಂಡಿರ್ತಾರೋ ಅವರ ತಲೆಯಲ್ಲಿ ಓಡ್ತಾ ಇರೋದು ಬರೀ ಕೆಟ್ಟ ಆಲೋಚನೆಗಳೇ ಇರ್ತವೆ. ಒಳ್ಳೆಯ ಆಲೋಚನೆಗಳು ಬರೋದಕ್ಕೆ ಸಾಧ್ಯ ಇಲ್ಲ, ಅದರಿಂದ ಒಳ್ಳೆಯ ನಡವಳಿಕೆಗಳನ್ನು ಸಹ ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮಕ್ಕಳೇ, ನೀವು ಉತ್ತಮ ವಿವೇಕಾನಂದರಂತೆ ಉತ್ತಮ ಆದರ್ಶಗಳನ್ನು ಹೊಂದಿ ಉತ್ತಮ ಆಲೋಚನೆಗಳನ್ನು ಮಾಡ್ತಾ ನಿಮ್ಮ ಸದಾ ಕ್ರಿಯಾಶೀಲರಾಗಿ ಉತ್ತಮ ಸಾಧಕರಾಗಬೇಕು. ನೀವು पा सकते फिर नहीं कभी तुम इसको खोके चाहो तुम क्यों नहीं चक्रवर्ती भी होके. ನೋಡಿ ಮಕ್ಕಳೇ, ಇಲ್ಲಿ ಸಿಯಾ ರಾಮ್ ಶರಣ್ ಗುಪ್ತಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅರ್ಥಾತ್ बच्चों, यहाँ पर कवि कहा गया है, पा सकते फिर नहीं कभी तुम इसको खोके चाहो तुम क्यों नहीं चक्रवर्ती भी होके. अर्थात चक्रवर्ती हो या भीख मांगने वाला एक भिक्षुक, साधारण मनुष्य, कोई भी मनुष्य या कोई भी जीव जंतु एक बार खोया हुआ समय को वापस नहीं ला सकता है. खोया हुआ समय को वापस लाना असंभव है. ಇಲ್ಲಿ ಕವಿ ಸಿಯಾರಾಮ್ ಶರಣ ಗುಪ್ತಜಿಯವರು ತುಂಬಾನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಒಮ್ಮೆ ಕಳೆದು ಹೋದಂತಹ ಸಮಯವನ್ನ ನೀವು ಚಕ್ರವರ್ತಿ ಆದರೂ ಸಹ ಅದನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಚಾಹೋ ತುಮ್ ಚಕ್ರವರ್ತಿ ಬಿ ಹೋಕೆ. ನೀವು ಚಕ್ರವರ್ತಿ ಆದರೂ ಸಹ ಆ ಸಮಯವನ್ನು ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಇರುವಂತಹ ಸಮಯವನ್ನು ಹಾಗೆ ವ್ಯರ್ಥವಾಗಿ ಕಳೆಯದೆ, ಅಂದರೆ ನೀವು ಈಗ ಸುಮ್ಮನೆ ಟಿ ವಿ ನೋಡ್ತಾ ಇರ್ಬೋದು, ಹೊರಗಡೆ ನಿಮಗಿಂತ ದೊಡ್ಡ ವಯಸ್ಸಿನವ್ರ ಜೊತೆ ಕುತ್ಕೊಂಡು ಮಾತಾಡೋದಾಗಿರ್ಬೋದು ಅಥವಾ ಸೈಕಲ್ ತೊಗೊಂಡು ಸುತ್ತಾಡೋದಾಗಿರ್ಬೋದು, ಇವೆಲ್ಲವೂ ಸಹ ಈಗ ನಿಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿರುವಂಥದ್ದಲ್ಲ. ಇವೆಲ್ಲ ಅನುಭವಿಸೋದಕ್ಕೆ ಜೀವನ ಮುಂದೆ ನಮಗೆ ಸಾಕಷ್ಟು ಸಮಯವನ್ನು ಕೊಡುತ್ತೆ, ಸಾಕಷ್ಟು ಅವಕಾಶಗಳನ್ನು ಕೊಡುತ್ತೆ. ಆದರೆ ಈಗ ಅವೆಲ್ಲವಕ್ಕೂ ನಿಮ್ಮ ಜೀವನದಲ್ಲಿ ಸಮಯ ಇಲ್ಲ. ನಿಮ್ಮ ಸಮಯ ಏನಿದ್ರೂ ಕೇವಲ ಓದೋದು, ಹೆಚ್ಚು ಪುಸ್ತಕಗಳನ್ನು ಓದುವಂಥದ್ದು, ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥದ್ದು, ಹೆಚ್ಚು ಬರೆಯುವಂಥದ್ದು, ಹೆಚ್ಚು ಚರ್ಚೆ ಮಾಡುವಂಥದ್ದು, ಇಂಥ ಒಳ್ಳೆಯ ಹವ್ಯಾಸಗಳಲ್ಲಿ ನಿಮ್ಮ ಸಮಯವನ್ನು ವಿನಿಯೋಗಿಸ್ಕೊಳ್ಳಿ. ಅದಕ್ಕೆ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ, ಒಬ್ಬ ಚಕ್ರವರ್ತಿ ಆದರೂ ಸಹ ನೀನು ಎಷ್ಟೇ ಕೋಟಿ ಕೊಟ್ಟರೂ ಸಹ ಸಮಯವನ್ನು ಕಳೆದಂಥ ಸಮಯವನ್ನು ಹಿಂದೆ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. कर सकता कब कौन द्रव्य है इसकी समता फिर भी तुमको नहीं जरा है इसकी चिंता. कर सकता कब कौन द्रव्य है इसकी समता.
ಇಡೀ ಜಗತ್ತಲ್ಲಿ, ಇಡೀ ವಿಶ್ವದಲ್ಲಿ ಈ ಸಮಯಕ್ಕೆ ಹೋಲಿಕೆಯ ತುಲನೆಯಾಗುವಂಥ, ಈ ಸಮಯ ಈ ಸಂಪತ್ತಿಗೆ ಸರಿ ಹೋಗುವಂಥದ್ದು. ಯಾವ ರೀತಿಯಾಗಿ ನಾವು ಬೇರೆ ಸಂಪತ್ತನ್ನು, ಹಣವನ್ನು ಗಳಿಕೆ ಮಾಡೋದಾಗಿರ್ಬೋದು, ಬಂಗಾರವನ್ನು ಕೊಂಡುಕೊಳ್ಳೋದಾಗಿರ್ಬೋದು, ಬೇರೆ ಇನ್ಯಾವುದೇ ಆಸ್ತಿಯನ್ನು ಕೊಂಡುಕೊಂಡು ನಮ್ಮದಾಗಿಸ್ಕೊಳ್ಬೋದು, ಆ ರೀತಿಯಾಗಿ ಸಮಯವನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ, ಅಂದರೆ ಹಣವನ್ನು ಕೊಟ್ಟು ಕೊಂಡುಕೊಂಡು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಏನೋ ಒಂದು ಆಸ್ತಿನ ನಮ್ಮ ಹತ್ರನೇ ಇರುತ್ತೆ, ಆದರೆ ಸಮಯವೂ ಸಹ ನಮ್ಮ ಹತ್ರನೇ ಇರುತ್ತೆ, ಆದರೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಮಯದ ಜೊತೆಗೆ ನಾವು ಹೋಗಬೇಕು, ಸಮಯದ ಜೊತೆಗೆ ಹೋದಾಗ ಮಾತ್ರ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಆದ್ದರಿಂದ ಕವಿ ಹೇಳ್ತಾ ಇದ್ದಾರೆ, ಇಡೀ ಜಗತ್ತಲ್ಲಿ ಸಮಯಕ್ಕೆ ಹೋಲಿಕೆಯಾಗುವಂತಹ ಯಾವ ಪದಾರ್ಥ ಆಗಲಿ, ಸಾಮಗ್ರಿ ಆಗಲಿ, ಆಸ್ತಿ ಆಗಲಿ ಯಾವುದೂ ಸಹ ಇಲ್ಲ. ಅದು ಬೆಲೆ ಕಟ್ಟಲಿಕ್ಕೆ ಅಸಾಧ್ಯವಾಗಿರುವಂತಹ ಒಂದು ಅಪೂರ್ವವಾದಂತಹ ಒಂದು ಸಂಪತ್ತು. ಫಿರ್ ಭಿ ತುಮಕೋ ನಹಿ ಜರಾ ಹೇ ಇಸ್ಕಿ ಚಿಂತಾ. ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಅಮೂಲ್ಯವಾಗಿರುವಂಥದ್ದಂತ ಗೊತ್ತಿದ್ರೂ ಸಹ ನೀವು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ನಿಮಗೊಂದು ಸ್ವಲ್ಪನೂ ಸಹ ಇದ್ರ ಬಗ್ಗೆ ಚಿಂತೆ ಇಲ್ಲ. ಮಕ್ಕಳೇ, ಇದೆಲ್ಲ ನಿಮಗೆ ಹೇಳ್ತಾ ಇರೋದು. ಆದ್ದರಿಂದ ಇಷ್ಟು ದಿವಸ ಕಳೆದು ಹೋದಂಥ ಸಮಯ ಕಳೆದು ಹೋಯಿತು, ಅದ್ರ ಬಗ್ಗೆ ನಮಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಆಗೋಗಿರೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮುಂದಿನ ಜೀವನವನ್ನು, ಅಂದರೆ ಮುಂದಿನ ನಿಮ್ಮ ಭವಿಷ್ಯದ ಉಜ್ವಲ ಭವಿಷ್ಯಕ್ಕಾಗಿ ನೀವು ಇಂದಿನಿಂದಲೇ ವೇಳಾಪಟ್ಟಿಯನ್ನು ಹಾಕ್ಕೊಂಡು ಸರಿಯಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಯಾಕಂತಂದರೆ ಈಗ ನೀವು ಕಳೆದು ಹೋದಂಥ ಸಮಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ಸಮಯದ ನಿರ್ವಹಣೆ ಬಗ್ಗೆ ಎಷ್ಟೆಲ್ಲ ಹೇಳಿದ್ರೂ ಸಹ ಕಡಿಮೆನೇ. ಸಮಯದ ನಿರ್ವಹಣೆಯನ್ನು ಮಾಡ್ತಾ ನಿಮ್ಮ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ತಾ ನಿಮ್ಮ ಓದಿನ ಜೊತೆಗೆ ಇನ್ನಿತರ ವ್ಯಕ್ತಿತ್ವದ ಒಂದು ಉತ್ತಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕಂದ್ರೆ ಬೇರೆ ಬೇರೆ ಚಟುವಟಿಕೆಗಳನ್ನು ಸಹ ನೀವು ಬೆಳೆಸ್ಕೊಳ್ಬಹುದು. ಹಾಗಾದರೆ ಶಾಲೆಗೆ ಬರ್ತಾ ಇದ್ರಿ, ಈಗ ಮನೆಯಲ್ಲೇ ಇರ್ತೀರಾ, ನಿಮ್ಮ ಒಂದು ಬೇರೆ ಬೇರೆ ಕಥೆಯ ಪುಸ್ತಕ, ಬೇರೆ ಬೇರೆ ಪುಸ್ತಕಗಳನ್ನು ಓದುವಂಥದ್ದಾಗಿ, ಅಂದರೆ ನಿಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಿರುವಂಥ, ಈಗ ಉದಾಹರಣೆಗೆ ಕಲಾಂಜಿಯವರ ಬಗ್ಗೆ ಪಾಠ ಬಂತು, ಅದ್ರ ಬಗ್ಗೆ ಅವರ ಒಂದು ಜೀವನದ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗಿರ್ಬೋದು, ವಿವೇಕಾನಂದಜಿಯವರ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಬೇರೆ ಬೇರೆ ಪುಸ್ತಕಗಳನ್ನು ಓದುವಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನಾವು ಇಂದಿನ ತರಗತಿಯಲ್ಲಿ ಇಷ್ಟೆಲ್ಲ ಸಮಯದ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಇನ್ನೂ ಸಹ ಸಿ.ಆರ್. ರಾಮ್ ಶರಣಗುಪ್ತಜಿಯವರು ಈ ಸಮಯದ ಬಗ್ಗೆ ಇನ್ನು ಯಾವ ಯಾವ ರೀತಿಯ ಒಂದು ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ಸಮಯ ಪ್ರಜ್ಞೆಯನ್ನು ಯಾವ ರೀತಿಯಾಗಿ ನಿಮ್ಮಲ್ಲಿ ತುಂಬಿಸೋದಕ್ಕೆ, ನಿಮ್ಮಲ್ಲಿ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.